ನೋಡಿ ನಮ್ಮ ಬೆಂಗಳೂರು ಮನೆಗೆ ನನ್ನ ಗಾಡಿ ಬಂದಿದೆ. ನಮ್ಮ ಕರಿಗೌಡರು ನೋಡಿ ಇಲ್ಲಿ ನಿಂತಿದ್ದಾರೆ. ಪಾಪ ಇವ್ರದ್ದು ಒಂಚೂರು ಒರ್ಸೋಣ. ನನ್ನ ಗಾಡಿ ಇರೋತ್ತಿಗೆ ಇದು ಈಚೆ ನೋಡ್ತಾ ಇರೋದಿಲ್ಲ ಅಂದರೆ ನಾನು ತಿರುಗಿ ನೋಡ್ತಾ ಇರಲಿಲ್ಲ ಈಚೆ. ನನ್ನ ಗಾಡಿ ಒಂದು 4 ಕಡೆ ಒರೆಸ್ಬೋದು ಅಷ್ಟೇ, ಮುಂದೆ ಹಿಂದೆ. ಇದು ನೋಡಿ ಒರೆಸ್ತಾ ಇಲ್ಲಿ ಒರೆಸ್ಲಾ ಮಿರರ್ ಒರೆಸ್ಲಾ. ಪಾಪ ನೆನ್ನೆ ಅರುಣಣ್ಣವ್ರು ತಂದು ಕೊಟ್ಟರು. ಅಂದರೆ ಊರಲ್ಲಿತ್ತಲ್ಲ ನಮ್ಮ ಚೋಟು ಓಡಿಸಾಡ್ತಿದ್ದ. ಪಾಪ ಈಗ ಅದಕ್ಕೆ ಬೇಜಾರಾಗುತ್ತೆ, ಸಡನ್ನಾಗಿ ತರಿಸ್ಕೊಂಡ್ಬಿಟ್ಟೆ. ನನಗೂ ತರಿಸ್ಕೊಳ್ಳೋ ಏನು ಪ್ಲಾನ್ ಇರಲಿಲ್ಲ. ನಮ್ಮನೆಯವರು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಣ ಅಂದರು, ಬಟ್ ಅವಶ್ಯಕತೆ ಇರಲಿಲ್ಲ. ಮನೇಲೇ ಒಂದಿತ್ತಲ್ಲ, ಸುಮ್ಮನೆ ಅಲ್ಲೊಂದು 5-6 ಗಾಡಿ ಆಗುತ್ತೆ, ಮತ್ತು ಇಲ್ಲೊಂದು 2-3 ಗಾಡಿ ನಿಲ್ಲಿಸ್ಕೋಬೇಕು, ಸುಮ್ಮನೆ ಬೇಡ ಅಂದ್ಕೊಂಡು ತರಿಸ್ಕೊಂಡೆ. ಇರಲಿ ಅಂತ, ತುಂಬ ದೂರ ಅಲ್ಲ, ಇಲ್ಲೇ ಒಂದು ಸ್ವಲ್ಪ ದೂರ ಮಗಳನ್ನ ಬಿಟ್ಟು ಬರೋಕ್ಕೆ ಕರ್ಕೊಂಬರೋಕ್ಕಷ್ಟೇ ಸ್ಕೂಲ್ಗೆ. ಯಾಕಂದರೆ ಸ್ವಲ್ಪ ಅವಳು ನೈಟ್ ಲೇಟ್ ಸ್ವಲ್ಪ ಆಗ್ತಾ ಇರೋದೆ. ಅವಳು ಸ್ವಲ್ಪ ಅವಳದು ಭರತನಾಟ್ಯ ಕ್ಲಾಸಸ್ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀವಿ. ನೋಡಿ ನಮ್ಮಮ್ಮ ನೋಡಿ ಫಸ್ಟ್ ಟೈಮ್ ಬಂದಿದ್ದ ತಕ್ಷಣ, ಅಂದರೆ ಬೆಳಗ್ಗೆ ನೋಡಿ ಅದ್ರ ಮೇಲೆ ಹತ್ತೋದು ಇಳಿಯೋದು, ಇದೆಲ್ಲೋ ನೋಡಿದ್ನಲ್ಲ ಅಂತ ಅಂದ್ಕೊಳ್ತಿತ್ತು. ಬಟ್ ಗೊತ್ತಾಯ್ತು ಅದಕ್ಕೆ ಇದು ನಮ್ಮದೇ ಗಾಡಿ ಕಲರಲ್ಲಿ ಇತ್ತಲ್ಲ ಅಂತ. ನೋಡಿ ಎಲ್ಲ ನಮ್ಮದು ಕರಿಯ ಹಾಳು ಮಾಡಾಕಿದೆ. ಒಂದು ನೆಟ್ಟಿ ಇಲ್ಲ, ಇಲಿ ಹಿಡಿತೀನಿ ಅಂತ ನೋಡಿ. ಇಲ್ಲಿ ಹೋಗು, ಡ್ಯಾಡಿ ಕೂಗ್ತಾ ಇದ್ದಾರೆ ಮಗಳು. ಡ್ಯಾಡಿ ಕರೀತಿದ್ದಾರೆ ಪುಟಾಣಿ. ಹುಡಿ ನಾನು ಈಗಷ್ಟೇ ಜಿಮ್ ಮುಗಿಸ್ಕೊಂಬಂದೆ. ಸ್ವಲ್ಪ ಹಾಗೆ ಒರೆಸ್ಕೊಳ್ಳೋಣ ಅಂತ ಒರೆಸ್ತಾ ಇದ್ದೆ. ನಮ್ಮ ಕರಿಗೌಡರು ನೋಡಿ ಇಲ್ಲಿ ನಿಂತಿದ್ದಾರೆ. ಅದು ನಮ್ಮದು ಕಾರ್ ತೆಗಿಯೋದು ತೀರಾ ಕಡಿಮೆ ಸ್ವಲ್ಪ ಇವಾಗ. ಅಂದರೆ ಇಲ್ಲಿ ನಾನು ಹತ್ರ ಹೋಗೋಕ್ಕೆ ಕಾರ್ ತೆಗಿಯೋದು ಹಾಕೋದ್ರೊಳಗೆ ನನಗೆ ಹೋಗ್ಬಿಟ್ಟು ಬರ್ಬೋದು ಎಲ್ಲಿಗೆ ಬೇಕು. ಇಲ್ಲಿ ಹತ್ರದಲ್ಲಿ ಪಾಪ ಇವ್ರದ್ದು ಒಂಚೂರು ಒರೆಸೋಣ. ನನ್ನ ಗಾಡಿ ಇರೋತ್ತಿಗೆ ಇದು ಈಚೆ ನೋಡ್ತಾ ಇರೋದಿಲ್ಲ ಅಂದರೆ ನಾನು ತಿರುಗಿ ನೋಡ್ತಾ ಇರಲಿಲ್ಲ ಈಚೆ. ನೋಡಿ ತುಂಬ ದಿನ ಆಗಿತ್ತು, ಆ್ಯಕ್ಚುಲಿ 1 ತಿಂಗಳು ಮೇಲಾಗಿತ್ತು. ಹಾಗೆ ಇದನ್ನು ಒಂದು ಸ್ವಲ್ಪ ಹೊರ್ಸೋಣ. ನನ್ನ ಗಾಡಿ ಒಂದು 4 ಕಡೆ ಒರೆಸ್ಬೋದು ಅಷ್ಟೇ, ಮುಂದೆ ಹಿಂದೆ. ಇದು ನೋಡಿ ಒರೆಸ್ತಾ ಇಲ್ಲಿ ಒರೆಸ್ಲಾ ಮಿರರ್ ಒರೆಸ್ಲಾ ಅನ್ನಿಸ್ತದೆ. ಸಾಕು ಬಿಡಿ, ಇಷ್ಟು ಚೂರಿದ ಪಳ ನಂಗೆ ಕಾಣಿಸಿದ್ರೆ ಸಾಕು. ಸ್ವಲ್ಪ ಈ ಗಾಡಿ ತಗೊಂಡ್ಮೇಲೆ ಇವೆಲ್ಲ ಓಡಿಸಾಡೋದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿವರೆಗೂ ಅವಶ್ಯಕತೆ ಇರುತ್ತೆ. ತಗೊಂಡ್ಮೇಲೆ ಬರೀ ನಿಲ್ಸೋದೇ ಆಯಿತು. ಈ ಕಾರ್ ತೆಗೆದು 1 ತಿಂಗಳಾಯ್ತು. ನಾನು ಊರಿಗೆ ಹೋಗುವಾಗ ಮಾತ್ರ ಇದು ತೆಗಿಯೋದು. ಇನ್ನೇನು ನಮ್ಮ ಮನೆಯವರು ಏನಾದರೂ ಲಾಗ್ ಮಾಡುವಾಗ ಬೈಕ್ ತೆಗಿತಾರೆ. ಇಲ್ಲೂ ಅಷ್ಟೇ, ಏನಾದ್ರು ಎಮರ್ಜೆನ್ಸಿ ಏನಾದ್ರು ತೊಗೊಂಡ್ಬಿಟ್ಟು ಬರಬೇಕು ಅಂದರೆ ಸಾಕು. ಈ ತೆಗೆಯೋದು ಒಂದೇ, ಕಾರ್ ತೆಗೆಯೋದು ಒಂದೇ. ನೋಡಿ ಕಾರ್ ಅಷ್ಟೇ ಆಗಲೇ ಇದೆ, 2 ಗೇಟು ತೆಗಿಬೇಕು. ಸೊ ಹಾಗಾಗಿ ಇದು ತುಂಬ ಅನುಕೂಲ ಆಗುತ್ತೆ. ನೋಡಿ ಈಗ ಇವೆರಡು ಆ್ಯಕ್ಚುಲಿ ಸದ್ಯಕ್ಕೆ ವೇಸ್ಟ್. ಬನ್ನಿ ಪುಟಾಣಿ, ಪ್ರೀತಿ ಜಾಸ್ತಿ ಆಯ್ತು ಇದಕ್ಕೆ. ಹಾಗಾಗಿ ನೋಡಿ ಪ್ರೀತಿ ಮಾಡಿದಷ್ಟು ಮಕ್ಕಳು ಅಷ್ಟೇ ತಲೆ ಪ್ರತಿಷ್ಠೆ ಆಗ್ತಾರೆ ಅನ್ನೋದಕ್ಕೆ. ಇದಕ್ಕೂ ಅಷ್ಟೇ ಲವ್ ಜಾಸ್ತಿ ಆಗಿ ಇದಕ್ಕೆ ಮಾತು ಒಂದು ಕೇಳೋದು. ಈಗಷ್ಟೇ ಆ್ಯಕ್ಚುಲಿ ಜಿಮ್ ಮುಗಿಸ್ಕೊಬಿಟ್ಟು ಬಂದೆ. ಹಾಗಾಗಿ ತುಂಬ ಸ್ಟ್ರೈನ್ ಆದಂಗೆ. ಅಂದರೆ ನೆನ್ನೆ ಅಷ್ಟೇ ನನ್ನ ಗಾಡಿ ಬಂತು, ನೋಡಿರಲಿಲ್ಲ. ಅಂದರೆ ಊರಿಂದ ಬಂತಲ್ಲ, ಸ್ವಲ್ಪ ಪ್ರೀತಿ ಇದ್ದೇ ಇರುತ್ತೆ ಅಂತ ಬೇಜಾರು ನನಗೆ. ಅದು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. ಅಂದರೆ ನಮ್ಮೂರಲ್ಲಿ ಇತ್ತಲ್ವ ಕಲ್ಲರಲ್ಲಿ, ಇವಾಗ ಇಲ್ಲಿಗೆ ಬಂದು ಉಂಟಲ್ಲ ಅಂತ ಬೇಜಾರಾಗ್ತದೆ. ಮತ್ತೆ ಕೊಟ್ಟು ಕಳಿಸ್ತೀನಿ. ಸುಮ್ಮನೆ ಇದು ಕೂಡ ಅಲ್ಲೇ ಊರಲ್ಲಿ ಸುಮ್ಮನೆ ನಿಂತಿದ್ದೆ, ಎಲ್ಲಿಗೂ ತಗೊಂಡು ಹೋಗ್ತಾ ಇರಲಿಲ್ಲ. ನಮ್ಮ ಶಿವಪ್ಪ ಹೋಗು ಅಂದರು, ತಗೊಂಡು ಹೋಗಿ ತೋಟಕ್ಕೆ ಅಂದರು. ಇಲ್ಲ ನಾನು ಜಪ್ಪೆ ಅಂದರೂ ಮುಟ್ಟಲ್ಲ ಅನ್ನೋರು. ನಮ್ಮ ಪಪ್ಪನ ಎಷ್ಟು ಅಂತ ಯಾವುದು ಅಂತ ಓಡಿಸ್ತಾರೆ, ಜೀಪ್ ಓಡಿಸ್ತಾರೆ, ಅವ್ರದ್ದೇ ಬೈಕ್ ಇದೆ, ಕಾರ್ ಇದೆ, ಯಾವುದು ಅಂತ ಓಡಿಸ್ತಾರೆ. ಸೊ ಹಾಗಾಗಿ ಅಲ್ಲೂ ಸುಮ್ಮನೆ ಅಲ್ಲೊಂದು ಗಾಡಿದು ವೇಸ್ಟ್ ಆಗುತ್ತೆ, ಮತ್ತು ಇಲ್ಲಿ ಎಲೆಕ್ಟ್ರಿಕ್ ತಗೊಂಡ್ರು ವೇಸ್ಟ್ ಆಗುತ್ತೆ. ಹಾಗಾಗಿ ಬೇಡ ಅಂಥೇಳಿ ಇದನ್ನೇ ತರಿಸ್ಕೊಂಡು ಹೊಸ ವೀಲ್ ಹಾಕಿಸ್ಕೊಬಂದುಂಟು ನೆನ್ನೆ ಅರುಣಣ್ಣವರು. ಆಗ್ತಾನೆ 1 ವರ್ಷದ ಗಾಡಿ. ಹೇಗಿದೆ ಇನ್ನೇನು ನಮ್ಮ ಕರಿಯ ಇದೊಂಚೂರು ಹಾಳು ಮಾಡಲಿಲ್ಲ ಅಂದಿದ್ರೆ ಒಂಚೂರು ಚೆನ್ನಾಗಿರೋದು. ಹಾಗೆ ನಮ್ಮ ಪುಟಾಣಿಗೂ ಪ್ರೀತಿ ಜಾಸ್ತಿ ಇತ್ತು. ಎಷ್ಟು ತಿಂದರೂ ಅದು ಮೈಯತ್ತಲ್ಲ. ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಇವಾಗ ಇಷ್ಟು ದಿನ ಸ್ವಲ್ಪ ಊಟ ಬಿಟ್ಟಿತ್ತು, ಈಗ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ದಪ್ಪ ಆಗಬೇಕಾಗಿತ್ತು, ಅದು ಊಟ ಮಾಡೋ ಇದಕ್ಕೆ ದಪ್ಪ ಆಗಿಲ್ಲ. ಹಂಗೆ ಪ್ರೀತಿ ಕೊಟ್ಟಷ್ಟು ಹಾಗೆ ಅಂತ ಅದು. ಅಲ್ಲಿ ಬೀದಿ ನಾಯಿಗಳು ನೋಡಬೇಕು, ಟುಮ್ಮುಗಿದೆ ಗೊತ್ತಾ. ಪುಟಾಣಿ ಬಾಯ್ 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 ಬನ್ನಿ ನನಗಿಂತ ಫಾಸ್ಟಾಗಿ. ನಾನು ಬರ್ತೀನಿ, ನಾನು ಎಲ್ಲೂ ಹೋಗಲ್ಲ ನಿನ್ನ ಬಿಟ್ಟು. ಮತ್ತೆ ನಾನು ಬರ್ತೇಲ್ವ ಅಂತ ಬೇರೆ ಬಗ್ಗಿ ನೋಡೋದು. ನೋಡಿ ಪೋಲಿ ಬೇಕು ಮತ್ತೆ ಬರುತ್ತೆ. ಈ ಜಾತಿ ನಾಯಿಗಳೇ ಹಾಗೆ ಅನಿಸುತ್ತೆ, ಸ್ವಲ್ಪ ಕ್ಲೀನ್ ಅನಿಸುತ್ತೆ. ಪಾಪ ನಾವು ಅದಕ್ಕೆ ತುಂಬ ಏನು ಅಭ್ಯಾಸ ಮಾಡಿಲ್ಲ. ಅಲ್ಲೇ ಹೋಗಿ ಸೂಸು ಮಾಡು, ಅಲ್ಲೇ ಹೋಗಿ ಕಕ್ಕ ಮಾಡು ಅಂತ ಏನು ಹೇಳ್ಕೊಟ್ಟಿಲ್ಲ. ತಗೊಬಂದು ದಿನವೇ ಅಷ್ಟೇ ನಾವು ಒಳಗಡೆ ಕೂಡ ಹಾಕ್ದಾಗ ಅಲ್ಲಲ್ಲೇ ಸೂಸು ಮಾಡೋದು ಬಿಟ್ಟರೆ, ಅಂದರೆ ಡೋರ್ ಕ್ಲೋಸ್ ಮಾಡಿರ್ತೀವಲ್ಲ, ನಮಗೂ ಅಭ್ಯಾಸ ಇರ್ತಿರ್ಲಿಲ್ಲ ಅವಾಗ ಅಲ್ಲಲ್ಲೇ ಸೂಸು ಮಾಡೋದು ಬಿಟ್ಟರೆ ಹೊರಗಡೆನೇ ಬಂದು ಸೂಸು ಮಾಡ್ತಾಯಿದ್ದು, ಹೊರಗಡೆನೇ ಬಂದು ಕಕ್ಕ ಮಾಡ್ತಾಯಿದ್ದು. ಈಗಲೂ ಅಷ್ಟೇ, ನೈಟ್ ಟೈಮ್ ಅಷ್ಟೇ ಬಾತ್ರೂಮ್ ಡೋರ್ ಓಪನ್ ಮಾಡಿದರೆ ಅಲ್ಲೇ ಏನಾದರೂ ಕಕ್ಕ ಸೂಸು ಎಲ್ಲ ಅಲ್ಲೇ ಮಾಡ್ಕೊಂಡ್ಬಿಡುತ್ತೆ. ಇಲ್ಲ ಮತ್ತೆ ಬಂತು, ಅಮ್ಮ ಯಾಕೆ ಬರಲಿಲ್ಲ ನನ್ನ ಮಾತ್ರ ಕಲಿಸಿ ಇಲ್ಲೇ ಓಡಾಡ್ತಾ ಇದ್ದಲೆ ಅಂತ. ಇದು ನಾಯಿ ಅನ್ನೋದೇ ಮರ್ತುಬಿಟ್ಟಿದೆ. ಇದು ಸಣ್ಣ ಮಗಳು. ನಮಗೆ ಗೊತ್ತಿದ್ದು ನಮ್ಮ ಮನೆ ನಾಯಿ ಅಲ್ಲ, ಇದು ನಮ್ಮ ಪುಟಾಣಿ ಅಂತ. ಆದರೆ ಅದಕ್ಕೂ ಗೊತ್ತಾಗಿದೆ ನನ್ನ ನಾಯಿ ಅಲ್ಲ ಅಂತ. ಹೆಂಗೆ ಆಡೋದು ಗೊತ್ತಾ, ಎಲ್ಲ ಗೊತ್ತು. ಅಲ್ಲ ನಾವು ಹೇಳ್ತಿರೋದಂತಲ್ಲ, ಪ್ರೀತಿ ಮಾಡ್ತಿದ್ದೀವಿ ಅಂತಲ್ಲ, ಎಲ್ಲ ಗೊತ್ತು. ಅದಕ್ಕೆ ಕೋಪ ಮಾಡ್ಕೊಳ್ಳೋದು ಗೊತ್ತು, ಕೋಪ ಮಾಡ್ಕೊಂಡಾಗ ಹೆಂಗೆ ಬೈತಾಳೆ ಅನ್ನೋದು ಗೊತ್ತು, ಎದುರ್ಕೋ ಹೋಗೋದು ಗೊತ್ತು. ಅದೇ ನಾರ್ಮಲ್ ಎಲ್ಲ ನಾಯಿ ಗೊತ್ತಿರುತ್ತೆ. ಇದಕ್ಕೆ ಬಟ್ಟೆಗಳಂದರೆ ತುಂಬ ಇಷ್ಟ. ನನ್ನ ಮಗಳು ಮನೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ಸಿತ್ತು. ನಾವು ಮನೆಯಿಂದ ಹೊರಗಡೆ ಕಾಲಿಡ್ತಿದ್ರೆ ಸಾಕು, ಅದ್ರ ಬಾಲ್ ತೊಗೊಂಬರುತ್ತೆ. ಬಾಲೆಲ್ಲ ಪುಟಾಣಿ ಅಂದರೆ ಸಾಕು ಓಡೋಗುತ್ತೆ.
ಮತ್ತು ಇನ್ನೊಂದು ಏನು ಕೆಟ್ಟು ಬುದ್ಧಿ ಗೊತ್ತಾ, ಈಗ 1 ವರ್ಷ ಆಗಿದೆ ಅದಕ್ಕೆ. ಏನು ಮಾಡಿದೆ ಗೊತ್ತಾ, ಈಗ ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಗಲೀಜು ಮಾಡ್ಕೊಳ್ಳೋದು. ಮುಂಚೆನೇ ಬಾತ್ರೂಮ್ ಟಾಯ್ಲೆಟಿಗೆ ಹೋಗ್ತಿತ್ತು. ಇವಾಗ ಏನು ಮಾಡುತ್ತೆ ಅಂದರೆ ಹೊರಗಡೆ ಬಂದು ಮಾಡೋದು. ನಮ್ಮ ಮನೆಯಿಂದ ಹೊರಗೆ ಅದು ಏನು ಕಾಂಪೌಂಡ್ ಇದೆ ಅದ್ರೊಳಗೆ ಮಾಡ್ತಿತ್ತು ಕಕ್ಕ ಸುಸುನ. ಈಗೇನು ಮಾಡುತ್ತೆ ಅಂದರೆ ಅವ್ರಗಳ ಮನೆ ಗೇಟ್ ಹತ್ರ ಹೋಗಿ ಮಾಡುತ್ತೆ ಕಕ್ಕನ ಸುಸುನ ಅಂತ ಕೆಟ್ಟು ಬುದ್ಧಿ ಗೊತ್ತಿದೆ. ಅಂದರೆ ಮನೆ ಮುಂದೆನೂ ಗಲೀಜು ಮಾಡ್ಕೊಳ್ಳೋದು ಬೇಡ ಅಂತೇಳಿ, ನಮ್ಮನೆ ಕ್ಲೀನಾಗಿರಲಿ ಅಂತೇಳಿ ಅಲ್ಲಿ ಬಂದು ಮಾಡುತ್ತೆ. ಹೋಗ್ತಾಯಿದ್ದೀನಿ ಪುಟ್ಟಣಿ, ನಾನು ಹೋಗ್ತಾಯಿದ್ದೀನಿ. ಬಾಯ್ 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 ಬಾಯ್. ಅಲ್ಲೋಗಿ ನಿಂತ್ಕೊಂಡು ಬೇರೆ ನೋಡೋದು ನೋಡು. ಬರ್ತೀನಿ ನಡಿಯಾ. ಬಂತು ಅಮ್ಮ ಬರ್ತಿದ್ದಲ್ಲ ಇಲ್ವಾ ಅಂತ. ಇಲ್ಲೇ ಬರ್ತಿದ್ದೀನಿ ಕಣೋ, ನೀನು ಹೋಗೋಕ್ಕೇನ. ನನ್ನ ಮಗಳಿಗೆ ಮಾತ್ರ ನಾವು ಹೊಡಿಯೋಂಗಿಲ್ಲ ಬೈಯೋಂಗಿಲ್ಲ, ಜೋರು ಮಾಡುತ್ತೆ. ಆದರೆ ಅವಳ ಜೊತೆಗೆ ಹೋಗಿ ಆಟಾಡಲ್ಲ, ಅದು ಹಿಂಸೆ ಕೊಡುತ್ತೆ. ಅವಳ ಬಟ್ಟೆ ಎಳಿಯೋದು, ಇಬ್ಬರು ನಾಯಿ ಥರನೇ ಕಿತ್ತಾಡ್ತಿರ್ತಾರೆ ಸೀರಿಯಸ್ಸಾಗಿ. ಇದು ಹೋಗಾದ್ರೂ ಬಟ್ಟೆ ಎಳಿಯೋದು, ಸಾಕ್ಸ್ ಅವಳು ಬಿಚ್ಚಕ್ಕೆ ಬಿಡಲ್ಲ, ಸಾಕ್ಸ್ ತಗೊಂಡು ಓಡೋಗೋದು, ಅವಳು ಜೋರಾಗಿ ಅಳೋದು, ಕಿರ್ಚೋದು ಎಲ್ಲ ಮಾಡ್ತದು. ಒಂದು ಸರಿ ನಾವು ಬಾಲು ಹಿಂಗೆ ಒದ್ರೆ ಸಾಕು 4 ನಿಮಿಷ 3 ನಿಮಿಷ ಆಟ ಆಡ್ಕೊಳುತ್ತೆ ಬಾಲಲ್ಲಿ. ಬಿಡ ಬಿಡ ಬಿಡ. ಏನ ಈಗ ಹೋಗಕ್ಕೆ ಬಿಡಲ್ಲ, ಸ್ವಲ್ಪ ಪಾಟಿಗೆ ಹೋಗಿ ತಪ್ಕೊಂಬಿಡುತ್ತೆ. ಹೆಂಗೆ ಅಲ್ಲೆಲ್ಲ ಟ್ವಿಸ್ಟ್ ಮಾಡಿದ್ದಾನೆ ಪುತ್ತಾನೆ. ಪುತ್ತಾನೆ ಸುಸ್ತಾಯ್ತು, ಹೋಗಿ ಲಾಲ ಕುಡೀರಿ, ಹೋಗಿ ಲಾಲ ಬಿಟ್ಟಿದ್ದೀರ, ಲಾಲ ಕುಡೀರಿ. ಅಯ್ಯೋ 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 ಶಿಸ್ತಾಗೈತೆ ಪುತ್ತಾನಿಗೆ. ಹೋಗಿ ಲಾಲ ಕುಡೀರಿ, ಲಾಲ. ಅಲ್ಲೇ ಇರೋದು, ಹೋಗು. ನಂತೂ ಮುಟ್ಟಲ್ಲ, ಅದು ಕುಡಿದ್ರೆ ಎಲ್ಲಿ ನನಗೆ ನಾನ್ ವೆಜ್ ಕೊಡಲ್ವೋ ಬೋನ್ ಕೊಡಲ್ವೋ ಅಂತ. ಅಯ್ಯೋ 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 ಅಯ್ಯೋ. ಆರ ಬಂದಿದ್ದು ಬುದ್ಧಿ. ಅಯ್ಯೋ 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 ಒಂದು ನನ್ನ ಮಗಳಿಗೆ ಹಾಗೆ ಚಿಕ್ಕ ಚಿಕ್ಕದಾಗಿ ಏನಾದರೂ ಶಾಪಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಹಾಗೆ ಇಲ್ಲಿ ಬ್ಯಾಗ್ ಕೂಡ ಇಟ್ಕೊಂಡಿದ್ರು, ಪರ್ಸ್ ಚಿಕ್ಕದು ದೊಡ್ಡದು ಎಲ್ಲ. ನನಗೆ ಸ್ವಲ್ಪ ಮುಂಚೆಯಿಂದನೇ ಸ್ವಲ್ಪ ಬ್ಯಾಗ್ ಮತ್ತು ವಾಟರ್ ಬಾಟಲ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೋಡ್ತಾ ಇದ್ದೆ, ಈ ಪುಟ್ಟು ಪರ್ಸ್ಗಳಿದೆಯಲ್ಲ, ಇದೆಲ್ಲ 1000 ರೂಪಾಯಿ ಅಂತ ಹೇಳಿದರು. ಹಾಗೆ ಇಲ್ಲೊಂದು ನೋಡಿ ಬ್ಲ್ಯಾಕ್ ಕಲರ್ ಬ್ಯಾಗ್, ಇದು ಕೂಡ ಚೆನ್ನಾಗಿದೆ. ಬಟ್ ನನಗೇನೆಂದರೆ ಹ್ಯಾಂಡಲ್ ಇಷ್ಟು ದೊಡ್ಡದಿರಬಾರ್ದು. ಬಟ್ ತುಂಬ ಚೆನ್ನಾಗಿದೆ. 3 ಜಿಪ್ ಇತ್ತು, ನೀವು ಎಷ್ಟು ಬೇಕಾದರೂ ಥಿಂಗ್ಸ್ ತುಂಬೋದಿತ್ತು, ಎಷ್ಟು ಬೇಕಾದರೂ ಬಟ್ಟೆ ತುಂಬೋದಿತ್ತು, ಹಂಗಿದೆ. ಮತ್ತು ಇದು ಕೂಡ ನೋಡಿ ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ. ನೋಡೋಕ್ಕೆ ಒಂಥರ ಈ ಪ್ಯಾಟ್ರನ್ ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿತ್ತು. ಬಟ್ ಇದರಲ್ಲಿ ಒಂದು ಫೋನು ಇಡೋಕ್ಕಾಗಲ್ಲ, ಅಂದರೆ ಸ್ಯಾರಿಗಳಿಗೆ ಫಂಕ್ಷನ್ಸ್ಗೆಲ್ಲ ಇಟ್ಕೊಂಡು ಓಡಾಡ್ಬೋದು. ತುಂಬ ಚೆನ್ನಾಗಿತ್ತು, ನನಗೆ ಈ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಪುಟ್ಟದು ಇದು ತಾಂಬೂಲ ಏನಾದರೂ ಕೊಡೋ ಅಂಥದ್ದು ಈಗ, ಅಥವಾ ಇದನ್ನೇ ಕೊಡ್ಬೋದು, ಅಥವಾ ಇದಕ್ಕೆ ಏನಾದ್ರು ತಾಂಬೂಲ ಬೇರೆ ಹಾಕ್ಬಿಟ್ಟು ಕೊಡ್ಬೋದು. ಪುಟ್ಟದು ಚೆನ್ನಾಗಿದೆ. 85 ರೂಪಾಯಿ 90 ರೂಪಾಯಿ ಹೇಳಿದ್ರಿದು. ಆ ಬ್ಯಾಗ್ಗಳೆಲ್ಲ ತೋರಿಸಿದಲ್ಲ, ಅದು 1300 ಆ ಥರ ಎಲ್ಲ ಇತ್ತು. ಇದು ಒಂಥರ ಚೆನ್ನಾಗಿದೆ, ಕಲರ್ ಆಗಿ ತಾಂಬೂಲ ಎಲ್ಲ ಕೊಡೋಕ್ಕೆ ತುಂಬಿ ಚೆನ್ನಾಗಿದೆ. ವಾಟರ್ಮೆಲನ್ದು ಬ್ಯಾಗ್ ನನ್ನ ಮಗಳು ಭರತನಾಟ್ಯ ಸ್ಕೂಲಿಗೆ ಬೇಕಾಗ್ಬೋದು ಅಂತ ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು. ಹಾಗಾಗಿ ಮಗಳಿಗೆ ಭರತನಾಟ್ಯ ಸ್ಕೂಲಿಗೆ ಆಗ್ತದೆ ಅಂತ ಹೇಳಿ ಇದು ಒಂದು ತಗೊಂಡೆ. ಮತ್ತು ಹಾಗೆ ಬ್ಯಾಗ್ಗಳು ಚಿಕ್ಕದಾಗಿ, ಅಂದರೆ ಇವ್ರು ಮನೇಲಿರೋದು, ಸೊ ಮನೇಲಿ ಇವೆಲ್ಲ ಇಟ್ಕೊಂಡಿರುತ್ತೆ, ತುಂಬ ಐಟಮ್ಸ್ ಇಟ್ಕೊಂಡಿದ್ದಾರೆ. ಇವ್ರು ಯಾವಾಗಲೂ ವಾಟ್ಸಪ್ಗೆ ಆಗ್ತಾ ಇರೋರು, ವಾಟ್ಸಪ್ ಸ್ಟೇಟಸ್ಗೆ ಆಗ್ತಾ ಇರೋರು. ಹಾಗಾಗಿ ಒಂದ್ಸರಿ ಹೋಗಿ ನೋಡ್ಕೊಂಡೇ ಬಂದುಬಿಡೋಣ, ಹೋಗಿ ನೋಡಿದ್ರೇ ಚೆನ್ನಾಗಿ ಗೊತ್ತಾಗುತ್ತಲ್ವ, ಹಾಗಾಗಿ ಹೋಗಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತಲೇ ಹೋಗಿದೆ. ಬ್ಯಾಗ್ಗಳು ಮಾತ್ರ ಕ್ವಾಲಿಟಿ ಸಕ್ಕತ್ತಾಗಿದೆ ಮಾತ್ರ. ಪ್ಯಾಟ್ರನ್ಸ್ ನೋಡಿ, ಕಲರ್ಸ್ ನೋಡಿ. ಬಟ್ ನನಗಿದೇನು ಅಂದರೆ ಸ್ವಲ್ಪ ಚಿಕ್ಕ ಬ್ಯಾಗ್ಗಳಾಯಿತು. ಇನ್ನೊಂದು ಸ್ವಲ್ಪ ದೊಡ್ಡ ಬ್ಯಾಗ್ಗಳು ತಗೊಳ್ಳಿ, ಅಂದರೆ ತುಂಬ ದೊಡ್ಡ ಬ್ಯಾಗು ನಾನು ಯೂಸ್ ಮಾಡಲ್ಲ, ಚಿಕ್ಕ ಬ್ಯಾಗ್ ಯೂಸ್ ಮಾಡಲ್ಲ. ಈ ಒಂದು ಸ್ವಲ್ಪ ಮೀಡಿಯಮ್ ಇದಕ್ಕಿಂತ ದೊಡ್ಡ ಸೈಜ್ ನಾನು ಯೂಸ್ ಮಾಡೋದು. ಹಾಗೆ ನನ್ನ ಮಗಳಿಗೆ ಚಿಕ್ಕ ಪುಟ್ಟು ಕ್ಲಿಪ್ಸು ಏನೇನೋ ತಗೋಬೇಕಾಗಿತ್ತು, ಹಾಗಾಗಿ ತಗೊಂಡೆ. ಹೇಗಿದ್ರು ತಗೋಬೇಕಾಗಿತ್ತಲ್ಲ ಮಗಳಿಗೆ, ಹಾಗಾಗಿ ತಗೊಂಡೆ. ಆದರೆ ಇದನ್ನೇ ಒಂದೊಂದಾಗಿ ಏನೋ ಸರ್ಪ್ರೈಸ್ ಅನ್ನೋಂಗೆ ಕೊಡೋದು. ಇದು ನಿನಗೆ ಸರ್ಪ್ರೈಸ್ ರಬ್ಬರ್ ಬ್ಯಾಂಡ್. ಹಾಂ, ಚೆನ್ನಾಗಿದೆಯಾ? ಅದು ಕೈಗೆ ಹಾಕೋಣದು, ಅದು ಕೈಗೆ ಹಾಕೊಳ್ಳೋಕ್ಕೆ ಅಂತ ತಗೊಬಂದಿದ್ದು, ತಲೆಗೆ ಹಾಕೋಣದು. ಇದು ಇನ್ನೊಂದು ಸರ್ಪ್ರೈಸ್ ನಿನಗೆ. ಅಲ್ಲಿಡಿ. ಏನು ಖುಷಿ ಮಗಳಿಗೆ. ಇದು ನಿನಗೆ ಪರ್ಸಲ್ಲಿ ಇಟ್ಕೊಳ್ಳೋ ಸೀಸರ್. ಇದು ನೋಡು, ಇದು ನಿನಗಲ್ಲ, ಇದು ನನಗೆ. ಚೆನ್ನಾಗಿದೆ ಬಂಗಾರೆ, ಇಷ್ಟ ಆಯ್ತಾ? ಅಯ್ಯೋ ಸುಂದ್ರಿ, ಸುಂದ್ರಿ. ಏನು ಬಂಗಾರಿ ಇಷ್ಟೊಂದು ಚೆನ್ನಾಗಿದೆ ನೀನು? ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ಹೆಂಗಿದ್ದೆ ಹೇಳು ನೀನು ಹುಟ್ಟಾಗ? ನಾನು ಹೆಂಗೆ ಹೇಳಿದೆ ಹೇಳು, ಜೋರಾಗಿ ಹೇಳು. ಅದೇ ಏನಿತ್ತು ಹೇಳು, ಕರೆಕ್ಟ್ ಹೇಳು, ಪರವಾಗಿಲ್ಲ. ಇನ್ನೊಂದು ಸರ್ಪ್ರೈಸ್ ನಿಂಗೆ ಖುಷಿ ಆಗಂಗೆ. ಇದು
ಇದೆ ನಿನಗೇನೆ. ಖುಷಿ ಆಯ್ತು ಬಂಗಾರೆ. ನಿನಗೆ ರೈನ್ಬೋ ಇಷ್ಟ ಅಲ್ಲ, ಅದಕ್ಕೆ ರೈನ್ಬೋ ತಗೊಂಡು ಬಂದೆ. ಇದು ಪುಟ್ಟ ಪುಟ್ಟ ಗೊಂಬೆಗಳು ನಿಂಗೆ ಅಂತ. ಇದು ಕ್ಯೂಟ್ ಆಗಿದಾವೆ ಅಲ್ವಾ? ರೈನ್ಬೋ ಎಷ್ಟು ಚೆನ್ನಾಗಿದೆ ಗ್ಲಿಟರ್ ಇವಾಗ. ಲಾಸ್ಟ್ ಗಿಫ್ಟ್ ಇನ್ನೊಂದು. ನನ್ನ ಮಗಳಿಗೆ ಎಷ್ಟು ಖುಷಿ. ಅಲ್ಲಿ ನೋಡು, ಅಲ್ಲ ಏನೋ ಗ್ರೀನ್ ಖುಷಿ ಆಗ್ತಿದ್ಯಾ? ಭರತನಾಟ್ಯ ಸ್ಕೂಲಿಗೆ ಬ್ಯಾಗ್ ನಿನಗೆ ಬುಕ್ ಇಡಕ್ಕಾಗುತ್ತಾ? ಬುಕ್ ಇಡ್ತಾರಾ? ಬರೀ ವಾಟ್ರ್ ಬಾಟ್ಲು ಆಗುತ್ತೆ ಕಣ. ಸುಮ್ಮನೆ ಚೆನ್ನಾಗಿತ್ತಲ್ಲ ಬಂಗಾರಿ, ಅದಕ್ಕೆ ವಾಟ್ರ್ ಬಾಟ್ಲ್ ಇಟ್ಕೋಬೋದು. ಒಂದು ಪೆನ್ಸಿಲ್ ಫುಲ್ ಓಪನ್ ಮಾಡಬಾರ್ದು, ಎರಡು ಕಡೆನೂ ಅರ್ಧ ಅರ್ಧ ಸ್ವಲ್ಪ ಓಪನ್ ಮಾಡ್ಕೋಬೇಕು. ಎಲ್ಲ ಹಾಕು. ನೀನು ಅಮ್ಮ ಕೂರ್ಸ್ಕೊಳಕ್ಕೆ. ಯಕ್ಷಿತ್ ಮಾಮೂನ್ ಪ್ಯಾಂಟ್ ಪಾಪ ಅರ್ಧೋಗಿದೆ, ಅವನಿಗೊಂದು ತಗೋಬರ್ಬೇಕು. ಪ್ಯಾಂಟ್ ಅರ್ಧೋಗಿದೆ ಪಾಪ. ಇನ್ನು ಏನೇನೋ ವೆರೈಟಿ ಇನ್ನೂ ಏನೇನೋ ಇದ್ದ, ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನು ಕೆಲವೊಂದು ನಾನು ಇನ್ನೂ ನೋಡ್ಕೊಬಿಟ್ಟು ಬಂದಿದ್ದೀನಿ, ತುಂಬ ಇಷ್ಟ ಆಯಿತು. ಹೋಗಿ ನೆಕ್ಸ್ಟ್ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬೇಡ. ಒಂಥರ ಖಾಲಿ ಕೂದಲು ಕಾಣಿಸೋಕ್ಕಿಂತ ಎಷ್ಟು ನೀಟಾಗಿ ಕಾಣಿಸುತ್ತೆ. ಬರೀ ಇದೊಂದು ಬ್ಯಾಂಡ್ ಹಾಕಿದ್ರೆ ಸಾಕು. ಎಲ್ಲ ಮಗಳು ಇದ್ದೇ ತಿರುಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂಥರ ಹೂವು ಮಾಡ್ದಂಗೆ ಅನಿಸುತ್ತೆ ಅಲ್ವಾ, ತಿರುಗಿ ಕಟ್ಟು ಹೂವು ಮಾಡ್ದಂಗೆ. ಹಾಗಾಗಿ ನಾನು ಇದು ತಗೊಂಡೆ. ಬ್ಯಾಗ್ ನೋಡಿ ಹಾಗೇನೆ ನನ್ನ ಮಗಳು ಭರತನಾಟ್ಯಕ್ಕೆ ಅಂತ ತಗೊಂಡೆ. ಬಟ್ ಇದು ಖುಷಿಯಾಗಿ ಸ್ಕೂಲಿಗೆ ತಗೊಂಡು ಹೋಗ್ತಿದ್ದೆ. ಎಲ್ಲ ಮಗಳು ಹಿಂದೆ ತಿರುಗಿ ಎಷ್ಟು ಕ್ಯೂಟಾಗಿ ಕಾಣಿಸಿದೆ ನೋಡಿ, ಕ್ಯೂಟ್ ಸ್ಕರ್ಟಿಗೆ. ಹಾಗೆ ಮಗಳನ್ನ ಸ್ಕೂಲಿಗೆ ಬಿಟ್ಟು ನಾನು ಜಿಮ್ ಮುಗಿಸ್ಕೊಂಡು ಬರ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಕೂಡ, ನೀವು ಸಣ್ಣ ಆಗಿದ್ದೀರಾ, ಏನು ಡಯಟ್ ಮಾಡ್ತಾ ಇದ್ದೀರಾ ಹೇಳಿ ಅಂತ. ಆ್ಯಕ್ಚುಲಿ ಡಯಟ್ ಮಾಡಿ ಏನು ನಾನು ಸಣ್ಣ ಆಗಿಲ್ಲ. ಯಾಕಂದರೆ ನಾನು ತುಂಬ ದಿನದಿಂದ ಕೂಡ ಮಧ್ಯೆ ನಾನು ನಮ್ಮ ಅಕ್ಕ ಡಯಟ್ ಮಾಡ್ತಾನೇ ಇದ್ದು. ಆವಾಗ ನನಗೆ ಯಾವುದೇ ರೀತಿ ನಾನು ಸಣ್ಣ ಆಗಿದ್ದೀನಿ ಅಂತ ಒಂದು ದಿನ ಅನ್ನಿಸ್ಲಿಲ್ಲ, ಬರೀ ನಾನು ಡಯಟ್ ಮಾಡೋದೇ ಆಗ್ತಾಯಿತ್ತು. ಬಟ್ ಇವಾಗ ನಾನು ಯಾವುದೇ ರೀತಿ ಡಯಟ್ ಮಾಡ್ತಾ ಇಲ್ಲ, ಜಿಮ್ಗೆ ಹೋಗ್ತಾ ಇದ್ದೀನಲ್ಲ, ಸೊ ಹಾಗಾಗಿ ನಾನು ಸಣ್ಣ ಆಗಿದ್ದೀನಿ. ಅಂದರೆ ತುಂಬ ಸಣ್ಣ ಏನಾಗಿಲ್ಲ ಇನ್ನೂ, ಈಗಷ್ಟೇ ನನಗೆ ಒಂದು 6-7 ತಿಂಗಳಾಗಿರ್ಬೋದು ನಾನು ಸೇರಿಕೊಂಡಷ್ಟೇ. ಈ ವರ್ಕೌಟ್ ಜೊತೆ ಡಯಟ್ ಕೂಡ ಮಾಡಿದರೆ ಇನ್ನೂ ಬೇಗ ಸಣ್ಣ ಆಗ್ತಾ ಇದ್ದೆ. ಬಟ್ ನನಗೇನು ಒಂದೇ ಸರಿ ಸಣ್ಣ ಆಗಬೇಕು ಅಂತಲೂ ಏನಿಲ್ಲ, ಬಟ್ ತುಂಬ ಸಣ್ಣ ಆಗಬೇಕು ಅಂತಲೂ ಏನಿಲ್ಲ. ಒಂದು 8 kg ಇಳಿಸ್ಬೇಕು ಅಂತ ಇದ್ದೆ. ಈಗ ಆಲ್ರೆಡಿ ಒಂದು 2 kg ಇಳಿದಿದೆ. ಬಟ್ ರೆಗ್ಯುಲರಾಗಿ ಮಾಡಿದರೆ ಬೇಗ ಇನ್ನೂ ಕಡಿಮೆ ಆಗ್ತಾ ಇದ್ದೆ. ಬಟ್ ಇನ್ನೊಂದು 6 kg ಇಳಿಸಿದ್ರೆ ಸಾಕು, ಇನ್ನು ಉಳಿದಿದ್ದು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು ವೆಯ್ಟ್ನ ನಾನು. ಹಾಗಾಗಿ ವರ್ಕೌಟಿಂದನೇ ಸಣ್ಣ ಆಗೋಣ ಅಂದ್ಕೊಂಡಿದ್ದೀನಿ. ಡಯಟಿಂದ ಯಾವುದೇ ರೀತಿ ಸಣ್ಣ ಆಗೋಕ್ಕಾಗಲ್ಲ, ಯಾಕಂದರೆ ನನಗೆ ತಿನ್ನೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಿಧಾನವಾಗಿ ವರ್ಕೌಟ್ ಮಾಡಿ ಸಣ್ಣ ಆಗೋಣ ಅಂತ ಇದ್ದೀನಿ. ಹಾಗೆ ಜಿಮ್ ಕೂಡ ನಮಗೆ ತುಂಬ ಕಂಫರ್ಟಬಲ್ ಆಗಿದೆ ನನಗೆ. ಮತ್ತು ಬೇರೆ ಕಡೆ ಜಿಮ್ ಎಲ್ಲ ಹೇಗೋ ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಸೇರ್ಕೊಂಡಿರೋದ್ರಿಂದ. ಇಬ್ಬರು ಸರ್ ಇದ್ದಾರೆ, ಸನ್ನಿ ಸರ್ ಮತ್ತು ನಿವೇತ್ ಸರ್ ಅಂತ. ಪ್ರತಿಯೊಬ್ಬರಿಗೂ ಖುದ್ದಾಗಿ ಅವರೇ ನಿಂತು ಹೇಳ್ಕೊಡ್ತಾರೆ. 1-1.5 ಗಂಟೆ 2 ಗಂಟೆ ಬೇಕಾದರೂ ನೀವು ವರ್ಕೌಟ್ ಮಾಡ್ಬೋದು. ಬಟ್ 1 ಗಂಟೆಗೆ ಸುಸ್ತಾಗಿ ಹೋಗುತ್ತೆ, 1-1.5 ಗಂಟೆಗೆ ಅಷ್ಟು ಕ್ಲೀನಾಗಿ ತಾಳ್ಮೆಯಾಗಿ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಜಿಮ್ಮಿನ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೆ ಇನ್ನೂ ನಾನು ವೆಯ್ಟ್ ಎತ್ತೀನಿ ಆಯಿತಾ. ಆದರೆ ಏನು ಅಂದರೆ ಲಾಸ್ಟಿಗೆ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ನನ್ನ ಶಕ್ತಿ ಎಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟಿರುತ್ತೆ. ಕೈಗೆ ಒಂದಿನ ಕಾಲಿಗೆ ಎಕ್ಸಸೈಸ್ ಇರುತ್ತೆ, ಒಂದಿನ ಕೈಗೆ ಎಕ್ಸಸೈಸು, ಮತ್ತು ಫುಲ್ ಬಾಡಿ ಎಕ್ಸಸೈಸ್ ಇರುತ್ತೆ, ಮತ್ತು ಏನೇನೇ ಇರುತ್ತೆ. ನಂಗೆ ಒಂದೇ ಎಕ್ಸಸೈಸ್ದು ಒಂದು ವರ್ಕೌಟ್ ನನಗೆ ಹೆಸರು ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಜಿಮ್ದು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಟೈಮ್ ಆಗಿಲ್ಲ, ನೋಡೋಣ ಯಾವಾಗ ಫ್ರೀ ಆಗುತ್ತೆ ಅವಾಗ ಒಂದು ವೀಡಿಯೋ ಮಾಡ್ತೀನಿ. ಅವಾಗ ಡೀಟೇಲಾಗಿ ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ ರಾತ್ರಿ ಬೆಳಗ್ಗೆ ಎಳ್ದಲ್ಲೇ ನಮ್ಮ ಮನೆಯವರು ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಇದು ಫಿಲ್ಮಿಗೆ ಇರೋದು ನೋಡಿ, ಒಂದಲ್ಲ ಎರಡಲ್ಲ. ನೋಡಿ ನನ್ನ ಮಗಳು ಅವತಾರನ ಎಲ್ಲ ಇನ್ನೊಂದೆರಡು ಇದ್ದಿದ್ರೆ ಇನ್ನೊಂದೆರಡು ಹಾಕಿಸ್ಕೊಳ್ಳೋಳು, ಇಷ್ಟೇ ಇರೋದು. ಅಂದರೆ ಇದಕ್ಕೆ ಮ್ಯಾಚಿಂಗ್ ಇಷ್ಟೇ. ನೋಡಿ ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ನನ್ನ ಮಗಳು ನೋಡಿ ಎಲ್ಲ ಆಟ ಸಾಮಾನು ತಗೊಂಡು ಆಟ ಆಡ್ತಾ ಇದೆ. ಈ ಕ್ಲೇ ತಗೊಂಡು, ಇದು ನನಗೆ ಇಷ್ಟ ಆ್ಯಕ್ಚುಲಿ. ಮಡ್ ಮುಂಚೆ ಆದರೆ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡೋರು. ಈಗ ಎಲ್ಲ ಮನೆ ಒಳಗೇನೆ ಮಣ್ಣಿನ ಥರ ಇರೋ ಕ್ಲೇ ಇದು ನೋಡಿ, ಎಷ್ಟು ಚೆಂದಾಗುತ್ತಾ. ಮತ್ತು ಹಾಗೆ ನನ್ನ ಮಗಳು ಕ್ಲೇಯಲ್ಲಿ ಏನೇನೋ ಮಾಡಿದೆ. ಅವಾಗಿಂದ ಕೂತ್ಕೊಂಡು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂದರೆ ಪಾಪ ಏನೇನೋ ಮಾಡಿದೆ. ಬನ್ನಿ ಇವೆಲ್ಲ ಏನು ಅಂತ ಕೇಳೋಣ ನನ್ನ ಮಗಳನ್ನ. ಏನು ಇದೆಲ್ಲ? ಇದು ಕೊಟ್ಟಿಗೆ, ಇವೆಲ್ಲ ಪ್ರಾಣಿಗಳು. ಫುಡ್ ಇಡೋ ಜಾಗ, ಈ ಟೇಬಲ್. ಓಹೋ, ಇದು ಹುಲ್ಲುಗಳು, ಇದು ದಾರ ಹೆಂಗೆ ಹಾಕಿರೋದು. ಹೊರೆ, ಹುಲ್ಲಿನ ಹೊರೆ ಹಸುಗಳಿಗ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡಿದೆ ಕ್ಲೇಯಲ್ಲಿ. ಇದು ಅದೇ ಹುಲ್ಲಿನ ಹೊರೆ. ಇದು ನಮ್ಮ ಶೋಪ ಕಟ್ಕೊಬಂದು ಹಿಂಗೆ ಇಟ್ಟಿರ್ತಾರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಯೋಚನೆ ಮಾಡಿ ಮಾಡಿರೋಂಥದ್ದಲ್ವ ಕೂಸೆ. ಇದು ನೋಡಿ ನಮ್ಮ ಕಲ್ಲಾರೆ ಮನೆ ಕೊಟ್ಟಿಗೆ. ಇದು ಇದೆಂತದ ಜಾಗಕ್ಕೆ ಹುಲ್ಲು ಹಾಕೋದು, ಈ ಜಾಗಕ್ಕೆ ಸಾಮಾನು ಇಡೋದು. ಕಲ್ಲಾರೆ ಮನೇಲೂ ಹಂಗೆ ಆಗಿದೆ. ಹಸುಗಳು ಕಡಿಮೆ ಇರೋದ್ರಿಂದ ಇಲ್ಲೇನು ಫುಡ್ ಹಾಕೋಕೆ ಹೋಗಲ್ಲ. ಏನೇನೋ ಆಳು ಮುಳು ಸಾಮಾನು ಇಟ್ಟುಂಟು ಇಲ್ಲಿ ಫುಡ್ ಹಾಕ್ತೀವಿ. ಫುಡ್ ಹಾಕಿ ಮತ್ತೆ ಇದು ಇಲ್ಲಿದೆಯಲ್ಲ, ಈ ಫುಡ್ ತೆಗ್ಬಿಟ್ಟು ಹಿಂಗೆ ಹಾಕೋದು. ಗಂಗೆ ಗೌರಿ ಎಲ್ಲ ಎಕ್ಸ್ಟ್ರಾ ಏನೇನೋ ಇದೆ. ಇದೇನು ಮುಳ್ಳಂದಿ ಬಂದ್ಬಿಟ್ಟಿದೆ ಇಲ್ಲಿ. ಮುಳ್ಳಂದಿ ಎಲ್ಲ ಇದು ಮತ್ತಿದೆ ಅಂತ. ನನ್ನ ಮಗಳು ಕಟ್ಟಿದಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ ನೋಡಿ ಹಂಗಂತ.
ಕಟ್ಟಿರೋದಿದು. ವೆರಿ ಗುಡ್. ಅವ್ರಪ್ಪ ನಂಗೆ ಎಲ್ಲ ಯೋಚನೆ ಮಾಡೋದಲ್ಲ, ನಾನು ಇದೇ ತರ ಯೋಚನೆ ಮಾಡೋದು, ಅದೆಲ್ಲ ಕಾರ್ಯರೂಪಕ್ಕೆ ತೆಗೆಬರೋದು ನಮ್ಮ ಮನೆಯವರು. ಸೇಮ್ ನನ್ನ ಮಗಳಿಗೆ ಎಲ್ಲ ಬುದ್ಧಿ ಬಂದ್ಬಿಟ್ಟಿದೆ. ಮಗಳು ಇವೆಲ್ಲ ನೀನೇ ಕ್ಲೀನ್ ಮಾಡಬೇಕು ಕಣೆ. ಬೆಳಗ್ಗೆ ಅಷ್ಟೇ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು. ನೋಡಿ, ಇದು ಆ್ಯಕ್ಚುಲಿ ನಮ್ಮ ಪಪ್ಪ ಯಾವುದೋ ಒಂದು ಮದುವೆಗೆ ಹೋದಾಗ ತಗೊಬಂದಿದ್ದು. ಇದ್ರೊಳಗಿದ್ದ ಇರೋ ಹಾರ್ಟ್ಸ್ ಎಲ್ಲನೂ ಕಿತ್ಕೊಂಡು ಇಲ್ಲಿ ಕಟ್ಟುಂಟು. ಹಿಂಗೆ ಮಕ್ಕಳು ಆಟ ಅಂದರೆ ಇದು ಇದಕ್ಕೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.